ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋನಲ್ಲಿ ನವರಾತ್ರಿಯ ಸಮಯದಲ್ಲಿ ಮಾಡುವಂತಹ ರಾಯರ 3 ದಿನದ ವಿಶೇಷವಾದಂತಹ ವ್ರತದ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ನವರಾತ್ರಿಯ ಸಮಯದಲ್ಲಿ ದೇವಾನುದೇವತೆಗಳಿಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಇಲ್ಲಿಯ ತನಕ ನೀವು ಯಾವುದಾದ್ರೂ ರಾಯರ ವ್ರತವನ್ನು ಮಾಡಿ ನಾವು ಅಂದ್ಕೊಂಡಂತಹ ಕಾರ್ಯಗಳು ಆಗಿಲ್ಲ ಅಂತ ಅನ್ನೋರಿದ್ದರೆ ದಯವಿಟ್ಟು ಈ ನವರಾತ್ರಿಯ ಸಮಯದಲ್ಲಿ 3 ದಿನ ರಾಯರ ವಿಶೇಷವಾದಂತಹ ವ್ರತವನ್ನು ಮಾಡಿ ಬೇಗ ಫಲ ಕಾಣ್ತೀರ. ಯಾಕೆ ಅಂತಂದರೆ ಈ ನವರಾತ್ರಿಯ ದಿವಸಗಳಲ್ಲಿ ದೇವಾನುದೇವತೆಗಳಿಗೆ ಜನಗಳ ಕಷ್ಟಗಳನ್ನು ಕಳೆಯುವಂತಹ ಶಕ್ತಿ ಬಹಳ ಇರುತ್ತೆ. ಫಲಗಳನ್ನು ಸಹ ಶೀಘ್ರವಾಗಿ ಹೆಚ್ಚಿನದಾಗಿ ಸಿಗುತ್ತೆ ಈ ಸಂದರ್ಭದಲ್ಲಿ ಯಾವುದೇ ದೇವತೆಗಳ ಆರಾಧನೆಯನ್ನು ಆಚರಣೆಯನ್ನು ಮಾಡಿದಂಥವರಿಗೆ. ಸೊ ಹಾಗಾಗಿ ರಾಯರ ವಿಷಯದಲ್ಲಿ ಈ ವ್ರತ ಅಂತರ ಬಂದಾಗ ಯಾವಾಗ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗಿಂದ ಮಾಡೋ ಹಾಗಿಲ್ಲ. ನವರಾತ್ರಿಯ ಕಡೆಯ 3 ದಿನಗಳು ಅಂತಂದರೆ ಬುಧವಾರ, ಗುರುವಾರ, ಶುಕ್ರವಾರ ನವಮಿ ಮುಗಿಯುತ್ತೆ. ಶನಿವಾರ ಪರಿಗಣನೆಗೆ ಬರೋದಿಲ್ಲ, ವಿಜಯದಶಮಿ. ಬುಧವಾರ, ಗುರುವಾರ, ಶುಕ್ರವಾರ ಈ ರಾಯರ 3 ದಿನಗಳ ನಾವು ಆಚರಣೆಯನ್ನು ನಾವು ಮಾಡ್ಕೋಬೋದು. ಈ 3 ದಿನಗಳಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯೋದಕ್ಕೋಸ್ಕರ ನಿಮಗೆ ಏನಾದರೂ ಇಚ್ಛೆ ಇದ್ದರೆ ಅದು ಈಡೇರಬೇಕು ಅನ್ನೋದಕ್ಕೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡು ಈ ಸೇವೆಯನ್ನು ನೀವು ಮಾಡಬೇಕು. ಅಂದರೆ ಯಾವುದಾದ್ರೂ ನಮಗೆ ಕಷ್ಟಗಳು ಕಳಿಬೇಕು, ತುಂಬ ದಿನಗಳಿಂದ ನಾವು ಅಂದ್ಕೊತಾ ಇದ್ದೀವಿ, ನಮ್ಮ ಈ ಕಾರ್ಯ ಈಡೇರಲಿಲ್ಲ ಅನ್ನೋಂಥವ್ರು ಈ ಸಮಯದಲ್ಲಿ ಇದನ್ನು ಮಾಡಿ ನೋಡಿ. ಬುಧವಾರ ಬೆಳಗ್ಗೆನೇ ಬೇಗ ಎದ್ದು ಬಹಳ ತೊಂದರೆ ತಗೊಂಡು ಮಾಡೋವಂಥದ್ದು ಏನಿಲ್ಲ, ಬಹಳ ಸರಳವಾದಂತಹ ರಾಯರ ವ್ರತ ಇದು. ಬುಧವಾರ ಬೆಳಗ್ಗೆ ದೇವರ ಮನೆಯೆಲ್ಲ ಶುದ್ಧ ಒರೆಸ್ಕೊಂಡು ರಾಯರ ಫೋಟೋವನ್ನು ಒರೆಸ್ಕೊಂಡು ಗಂಧವನ್ನು ಹಚ್ಚಿ 9 ಎಳೆ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಏರಿಸಿ. ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸೋದಕ್ಕೆ ಬರುತ್ತೆ, ಬೇರೆ ದಿನಗಳಲ್ಲಿ ಏರಿಸೋದಕ್ಕೆ ಬರೋದಿಲ್ಲ. ಬುಧವಾರ ರಾಯರಿಗೆ ಗಂಧವನ್ನು ಹಚ್ಚಿ 9 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನಿಮಗೆ ರಾಯರಿಗೆ ಹೇಗೆಲ್ಲ ಹೂಗಳಿಂದ ಅಲಂಕಾರ ಮಾಡಬೇಕು ಅಂತ ಅನಿಸುತ್ತೋ ಅಲಂಕಾರ ಮಾಡಿ. ರಾಯರಿಗೆ 3 ದಿನವೂ ಸಹ 2 ತುಪ್ಪದ ದೀಪವನ್ನೇ ಹಚ್ಚಬೇಕು. ಮತ್ತು ಆದಷ್ಟು ರಾಯರಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ನೀವು ಇರಿಸಬೇಕು. ಹಿಂದಿನ ವಿಡಿಯೋಸನ್ನು ಚೆಕ್ ಮಾಡಿದ್ರೆ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯಗಳು ಯಾವ್ಯಾವುದು ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಚೆಕ್ ಮಾಡಿಕೊಂಡು ರಾಯರಿಗೆ ಏನು ಇಷ್ಟ ಆಗುತ್ತಲ್ವ ಆ ನೈವೇದ್ಯವನ್ನು 3 ದಿನವೂ ಸಹ ನೈವೇದ್ಯವಾಗಿ ರಾಯರಿಗೆ ತೋರಿಸಿ. ಇದು ಪೂಜೆಯ ವಿಧಾನ. 3 ದಿನವೂ ಸಹ ನೀವೇನು ಮಾಡಬೇಕು, ಫೋಟೋವನ್ನು ಒರೆಸ್ಬೇಕು. ರಾಯರ ಫೋಟೋನ ಅಂತಂದರೆ ಬುಧವಾರ ಒರೆಸ್ಬಿಟ್ಟು ಗುರುವಾರ ಅದ್ರ ಮೇಲೆ ಹೂ ಹಾಕೋಗಿಲ್ಲ. ಬುಧವಾರ, ಗುರುವಾರ, ಶುಕ್ರವಾರ 3 ದಿನವೂ ಫೋಟೋ ಒರೆಸಿ ಹೊಸದಾಗಿ ಗಂಧವನ್ನು ಹಚ್ಚಿ ಹೊಸದಾಗಿಯೇ ಗೆಜ್ಜೆ ವಸ್ತ್ರ, ಹಳೆ ಗೆಜ್ಜೆ ವಸ್ತ್ರ ಹಾಕಬಾರ್ದು, ಹೊಸದಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ರಾಯರಿಗೆ ನಿಮಗೆ ಹೆಂಗೆಲ್ಲ ಪ್ರೀತಿ ಆಗುತ್ತೆ ಹಾಗೆ ಅಲಂಕಾರ ಮಾಡಬೇಕು. ಅವರ ಎದುರುಗಡೆ 2 ತುಪ್ಪದ ದೀಪವನ್ನು ಹಚ್ಚಿ ಅವರಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಇಡಬೇಕು. ಇಷ್ಟೇ ವ್ರತ ಮಾಡುವಂತಹ ವಿಧಾನ 3 ದಿನವೂ. ಈ ವ್ರತ ಮಾಡುವಾಗ ಏನು ನಿಯಮ ಅಂತಂದರೆ ಮುತ್ತೈದೆಯರು ಮಾಡ್ತಾ ಇದ್ದರೆ ಸೀರೆಯನ್ನು ಉಟ್ಕೊಂಡು ಮಾಡಿ, ಮದುವೆ ಆಗದಿಲ್ದಿರೋ ಹೆಣ್ಮಕ್ಳು ಮಾಡ್ತಾಯಿದ್ರೆ ಆದಷ್ಟು ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸಿ, ಗಂಡಸರು ಮಾಡ್ತಾಯಿದ್ರೆ ಪಂಚೆ ಅಥವಾ ಧೋತ್ರವನ್ನು ಧರಿಸಿನೇ ಈ ವ್ರತವನ್ನು ಮಾಡಬೇಕು. ರಾಯರು ಏನು ಈ ವ್ರತದ ವಿಶೇಷ ಅಂತಂದರೆ ಈ ವ್ರತವನ್ನು ನೀವು ಸರಿಯಾಗಿ ನಿಯಮ ನಿಷ್ಠೆಯಿಂದ ಮಾಡಿದ್ದೇ ಆದರೆ ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ. ಈ 3 ದಿನಗಳು ನೀವು ಸರಿಯಾಗಿ ವ್ರತವನ್ನು ನೀವು ಪಾಲನೆ ಮಾಡಿದ್ದೇ ಆದರೆ ರಾಯರು ನಿಮ್ಮ ಸ್ವಪ್ನದಲ್ಲಿ ಕಂಡು ನಿಮಗೆ ಸೂಚನೆ ಕೊಡೋದಂತೂ ಸತ್ಯ. ನಿಯಮಗಳು ಏನೇನು ಇನ್ನೊಂದಷ್ಟು ಈ ವ್ರತದ್ದು ಅಂತಂದರೆ ಹೊರಗಡೆ ತಿನ್ನಬಾರ್ದು. ರಾಯರ ವ್ರತವನ್ನು ಮಾಡುವಾಗ ಹೊರಗಡೆ ಹೋಟೆಲಲ್ಲಿ ತಿನ್ನೋದು, ಆದಷ್ಟು ಬೇರೆಯವರ ಮನೆಯ ಆಹಾರವನ್ನು ಇಸ್ಕೊಂಡು ತಿನ್ನೋದು, ಅವ್ರವ್ರ ಮನೆಗೆ ಊಟಕ್ಕೆ ಹೋಗೋದು ಇಂಥದ್ದನ್ನು ಮಾಡಬೇಡಿ. ಮತ್ತು ಗಂಡ ಹೆಂಡತಿ ಸೇರೋದನ್ನು ಮಾಡಬಾರ್ದು. ಈ 3 ದಿನಗಳ ಕಾಲ ವ್ರತ ಮಾಡುವಾಗ ಮನೆಯಲ್ಲಿ ಯಾವ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಕೊನೆಯ ವಾರ ಅಂದರೆ 3ನೇ ದಿನ ಏನು ಮಾಡಬೇಕು ನೀವು ಅಂತಂದರೆ ಆ್ಯಸ್ ಯೂಶ್ವಲ್ ನೀವು ಹೇಗೆಲ್ಲ ಪೂಜೆ ಮಾಡ್ತೀರಲ್ವ 3 ದಿನ ಆ ರೀತಿ ಮಾಡಿಕೊಂಡು ಕೊನೆಯ ದಿನ ಸ್ವಲ್ಪ ಏನಾದರೂ ಹಬ್ಬದ ಅಡುಗೆ ವಿಶೇಷವಾಗಿ ಮಾಡಿ ರಾಯರಿಗೆ ನೈವೇದ್ಯ ತೋರಿಸ್ಬಿಟ್ಟು ರಾಯರ ಮುಂದೆ ಒಂದು ಕಾಯಿಯನ್ನು ಹೊಡಿರಿ. ಕಾಯಿ ಹೊಡೆದ್ಬಿಟ್ಟು ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇದೇ ಈ 3 ದಿನಗಳು ಮಾಡುವಂತಹ ರಾಯರ ನವರಾತ್ರಿಯ ಸಮಯದಲ್ಲಿ ಮಾತ್ರ ಈ 3 ದಿನ ನೀವು ಒಂದು ಅನುಷ್ಠಾನವನ್ನು ಕೈಗೊಳ್ಬೋದು. ಮಾಡಿ ನೋಡಿ.
ಆದಷ್ಟು ಬೇಗ ನಿಮ್ಮ ಆಸೆಗಳು ಕೈಗೂಡಿರುತ್ತೆ ಸರಿಯಾಗಿ ಮಾಡಿದ್ದೇ ಆದರೆ. ಆಮೇಲೆ ಯಾವುದೇ ನೀವು ವ್ರತವನ್ನು ರಾಯರದು ಮಾಡಿದಾಗ ಫಲ ಸಿಕ್ಕಿಲ್ಲ ಅಂತಂದರೆ ಆ ಪೂಜೆ ಮಾಡಿದ್ದು ವ್ಯರ್ಥ ಅನ್ನುವಂತಹ ಭಾವನೆಗೆ ದಯವಿಟ್ಟು ಬರಬೇಡಿ. ಎಲ್ಲೂ ಹೋಗಿರಲ್ಲ, ಆ ಪುಣ್ಯ ಫಲ ಎಲ್ಲೂ ಹೋಗಿರಲ್ಲ. ಮುಂದೆ ನಿಮಗೆ ರಾಯರು ಕೊಡುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಆ ಪೂಜೆಯ ಫಲಗಳನ್ನೆಲ್ಲನೂ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾನು ಆ ವ್ರತ ಮಾಡಿದೆ, ಈ ವ್ರತ ಮಾಡಿದೆ, ಏನೂ ಆಗಲಿಲ್ಲ ಅನ್ನೋಂಥದ್ದು ಬೇಡ. ಈ ಅಂದ್ಕೊಂಡಿದ್ದಂತಹ ಕೆಲಸಕ್ಕೆ ಅನುಗ್ರಹ ಆಗಿಲ್ಲದೆ ಹೋದರೂ ಮಾಡಿರೋ ಪೂಜೆ ಪುನಸ್ಕಾರ ವ್ಯರ್ಥವಾಗದೆ ಮುಂದೊಂದು ದಿನ ನಿಮ್ಮ ಬಾಳಿನಲ್ಲಿ ಅದು ಫಲವಾಗಿ ವರವಾಗಿ ಬಂದೇ ಬರುತ್ತೆ. ಆಮೇಲೆ ರಾಯರ 48 ದಿನದ ವ್ರತದ ಬಗ್ಗೆ ಕೇಳ್ತೀರಾ ಡೀಟೇಲ್ಸ್ ಎಲ್ಲರೂ. ರಾಯರು ಅಂತಂದ್ರೆ ನಾನು ಪದೇ ಪದೇ ಹೇಳ್ತೀನಿ, ರಾಯರು ಅಂತಂದ್ರೆ ಮಡಿ. ನೀವು ಯಾವುದೇ ವ್ರತ ಮಾಡಬೇಕು ಅನ್ನುವಂತಹ ಆಸೆ ಇದ್ದರೆ ಮೊದಲು ರಾಯರ 21 ದಿನದ ವ್ರತ ಮಾಡಬೇಕು, 7 ಗುರುವಾರದ ವ್ರತ ಮಾಡಬೇಕು. ಅದೆರಡರಿಂದಲೂ ಸಹ ನಿಮಗೆ ಆಗಿಲ್ಲ, ಅನುಷ್ಠಾನಗಳು ಕೈಗೂಡಿಲ್ಲ ಅಂತಂದಾಗ ಮಾತ್ರ 48 ದಿನದ ವ್ರತವನ್ನು ಹಿಡಿಬೇಕು. ಏಕೆಂತಂದರೆ 48 ದಿನ ನೀವು ರಾಯರ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಮನೆಯಲ್ಲಿ ಮಡಿ ಮೈಲಿಗೆ ಪಾಲನೆ ಮಾಡಿಕೊಂಡು ನೀವು ಸಹ ಬಹಳ ನಿಷ್ಠೆಯಿಂದ 48 ದಿನ ನಿರಂತರವಾಗಿ ವ್ರತದಲ್ಲಿ ಇರುವಂಥದ್ದು ಸುಲಭವಾದಂತಹ ಮಾತಲ್ಲ. ವ್ರತ ಅಂತಂದ್ರೇ ನಿಯಮ ನಿಷ್ಠೆಗಳು, ಅದನ್ನು ಪಾಲನೆ ಮಾಡಿದ್ರೇ ನಿಮಗೆ ಅದರಿಂದ ಸಿಗುವಂತಹ ಫಲಗಳು ಸಿಗುವಂಥದ್ದು. ಕಷ್ಟ 48 ದಿನ ಬಹಳ ಕಷ್ಟ ರಾಯರನ್ನು ನೀವು ಮೇಂಟೈನ್ ಮಾಡೋದು ಅಂತಲೇ ಹೇಳ್ಬೋದು. ಹಾಗಾಗಿ 21 ದಿನ ಮಾಡಿ, ಇಲ್ಲ 7 ಗುರುವಾರದ ವ್ರತ ಮಾಡಿ. ಆಗಲೇ ಇಲ್ಲ ಅಂದಾಗ ಕಷ್ಟಪಟ್ಟು 48 ದಿನದ ವ್ರತ ಮಾಡಿ. ನಮಸ್ಕಾರ. ಎಲ್ರಿಗೂ ಇಂದಿನ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ವ್ರತ ಸಂಕಲ್ಪ ಅಂತಲೇ ಅಲ್ಲ, ಈ 3 ದಿನದ್ದು ಪೂಜೆ ಹೇಳಿಕೊಟ್ಟಿರೋದು ಎಲ್ಲರೂ ಮಾಡಿ ರಾಯರ ಅನುಗ್ರಹ ಬೇಗ ಲಭ್ಯ ಆಗಿ ನಿಮ್ಮ ಕಷ್ಟಗಳು ಕಳೆದು ಒಳ್ಳೆಯದಾಗುತ್ತೆ. ಇದನ್ನು ವ್ರತ ಅಂತ ಆಚರಣೆ ಮಾಡಲಿಕ್ಕೆ ಹೋಗಬೇಡಿ. ಪ್ರೀತಿಯಿಂದ ರಾಯರಿಗೆ ಸೇವೆ ಅಂತ ತಿಳ್ಕೊಂಡು ಮಾಡಿ ಈ ಅನುಷ್ಠಾನ.